ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಕಾಕಸ್ನಾನಂ ಬಕಧ್ಯಾನಂ ಶ್ವಾನನಿದ್ರಾ ತಥೈವ ಚ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ. ಈ ಶ್ಲೋಕದಲ್ಲಿ ಕಾಕಸ್ನಾನಂ ಬಕಧ್ಯಾನಂ ಶ್ವಾನನಿದ್ರಾ ತಥೈವ ಚ. ಕಾಕಸ್ನಾನಂ ಅಂದ್ರೆ ಕಾಗೆಯ ಹಾಗೆ ಸ್ನಾನ ಮಾಡುವಂಥದ್ದು. ಬಕಧ್ಯಾನಂ, ಬಕಪಕ್ಷಿ ಗೊತ್ತಲ್ವಾ? ಸೊ ಎಸ್, ಆ ಬಕಪಕ್ಷಿ ಹಾಗೆ ಧ್ಯಾನವನ್ನ ಮಾಡುವಂಥದ್ದು. ಶ್ವಾನ ನಿದ್ರಾ, ಶ್ವಾನ ಅಂದ್ರೆ ನಿಮಗೆಲ್ರಿಗೂ ಗೊತ್ತಿರುತ್ತೆ, ನಾಯಿ. ಸೊ ಶ್ವಾನ ನಿದ್ರಾ ಅಂತ ಹೇಳಿದ್ರೆ ಶ್ವಾನದ ಹಾಗೆ ನಿದ್ರೆಯನ್ನ ಮಾಡುವಂಥದ್ದು. ತಥೈವ ಚ, ಹಾಗೆಯೇ. ಸೊ ಕಾಕಸ್ನಾನಂ ಬಕಧ್ಯಾನಂ ಶ್ವಾನ ನಿದ್ರಾ ತಥೈವ ಚ ಅಂತ ಹೇಳಿದ್ರೆ ಕಾಗೆಯ ರೀತಿಯೇ ಸ್ನಾನವನ್ನ ಮಾಡುವಂಥದ್ದು. ಬಕಪಕ್ಷಿ ಅಂದ್ರೆ ಕೊಕ್ಕರ ರೀತಿಯಲ್ಲಿ ಧ್ಯಾನ ಅಥವಾ ಏಕಾಗ್ರತೆಯನ್ನ ಕಾಪಾಡಿಕೊಳ್ಳುವಂಥದ್ದು. ಏನು? ಶ್ವಾನದ ರೀತಿಯಲ್ಲಿ ನಿದ್ರೆಯನ್ನ ಮಾಡಬೇಕು. ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ. ಇಲ್ಲಿ ಅಲ್ಪಾಹಾರಿ ಅಂದ್ರೆ ಕಡಿಮೆ ಆಹಾರವನ್ನ ಸೇವನೆ ಮಾಡುವಂಥದ್ದು. ಗೃಹತ್ಯಾಗಿ, ಗೃಹ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಮನೆ, ಹಾಗಾಗಿ ಗೃಹತ್ಯಾಗಿ ಅಂತ ಹೇಳಿದ್ರೆ ಮನೆಯಿಂದ ದೂರ ಉಳ್ಕೊಳ್ಳುವಂಥದ್ದು. ವಿದ್ಯಾರ್ಥಿ ಅಂದ್ರೆ ವಿದ್ಯಾರ್ಥಿ. ಪಂಚಲಕ್ಷಣಂ, ಪಂಚ 5, ಪಂಚಲಕ್ಷಣಂ ಅಂತ ಹೇಳಿದ್ರೆ 5 ಲಕ್ಷಣಗಳು. ಈಗ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ ಅಂತ ಹೇಳಿದ್ರೆ ಕಡಿಮೆ ಆಹಾರವನ್ನ ಸೇವನೆ ಮಾಡುವಂಥದ್ದು, ಅದೇ ರೀತಿ ಮನೆಯಿಂದ ಅಂತರವನ್ನ ಕಾಯ್ದುಕೊಳ್ಳುವಂಥದ್ದು, ಅಂದ್ರೆ ಮನೆಯಿಂದ ದೂರ ಉಳಿಯುವಂಥದ್ದು ವಿದ್ಯಾರ್ಥಿಯ 5 ಲಕ್ಷಣಗಳು. ಈಗ ನಾವು ಪೂರ್ತಿ ಅರ್ಥವನ್ನ ನೋಡೋದಾದ್ರೆ, ಕಾಕಸ್ನಾನಂ ಬಕಧ್ಯಾನಂ ಶ್ವಾನ ನಿದ್ರಾ ತಥೈವ ಚ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ. ಅಂದ್ರೆ ಕಾಗೆ ಯಾವ ರೀತಿ ವೇಗವಾಗಿ ಸ್ನಾನವನ್ನ ಮಾಡುತ್ತೋ, ಇನ್ನು ಬಕಧ್ಯಾನಂ ಅಂದ್ರೆ ಕೊಕ್ಕರೆ ಯಾವ ರೀತಿ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಏಕಾಗ್ರತೆಯನ್ನ ಕಾಪಾಡಿಕೊಳ್ಳುತ್ತೋ, ಶ್ವಾನ ನಿದ್ರಾ ಅಂದ್ರೆ ನಾಯ ಹಾಗೆ ನಿದ್ರೆಯನ್ನ ಮಾಡುವಂಥದ್ದು. ನಾಯಿಗೆ ಸಣ್ಣ ಶಬ್ದ ಆದ್ರೂ ಕೂಡ ಅದಕ್ಕೆ ಬೇಗ ಎಚ್ಚರ ಆಗಬಿಡತ್ತೆ. ಅಂದ್ರೆ ಅದು ಎಂಥದ್ದೇ ನಿದ್ರೆ ಆಗಿರ್ಲಿ ಎಚ್ಚರ ಆಗಬೇಡತ್ತೆ. ಒಬ್ಬ ವಿದ್ಯಾರ್ಥಿಯಾದವನು ಕೂಡ ಅದೇ ರೀತಿ ಇರಬೇಕು. ಅಂದ್ರೆ ಆ ಜಾಗೃತ ಮನಸ್ಥಿತಿ ಇರಬೇಕು ವಿದ್ಯಾರ್ಥಿಯಾದವನಿಗೆ. ಇನ್ನು ಅದೇ ರೀತಿ ಅಲ್ಪಾಹಾರಿ ಮತ್ತು ಗೃಹತ್ಯಾಗಿ ಕಮ್ಮಿ ಆಹಾರ ಸೇವನೆಯನ್ನ ಮಾಡುವಂಥದ್ದು, ಅದೇ ರೀತಿ ಮನೆಯಿಂದ ದೂರ ಉಳ್ಕೊಳ್ಳುವಂಥದ್ದು. ಇದು ವಿದ್ಯಾರ್ಥಿ ಆದವನ 5 ಲಕ್ಷಣಗಳು. ಇದು ಈ ಶ್ಲೋಕದ ಅರ್ಥ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.